ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ 2002ರ ಮತದಾರರ ಪಟ್ಟಿ ಇವಾಗ ನಡೀತಿರ್ತಕ್ಕಂಥ SIR ನಲ್ಲಿ ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪಾರ್ಟ್ ನಂಬರ್, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಅಂತೆಲ್ಲ ಕೇಳುತ್ತೆ. ಈ ಒಂದು ಕಾಲಮ್ಗೆ ನೀವು 2002ರಲ್ಲಿ ನಿಮ್ಮ ವೋಟರ್ ಲಿಸ್ಟು ಯಾವ ಭಾಗ ಅಥವಾ ಕ್ರಮ ಸಂಖ್ಯೆಯಲ್ಲಿತ್ತು, ಯಾವ ಕಾನ್ಸ್ಟಿಟ್ಯೂಯೆನ್ಸಿಲಿ ನಿಮ್ಮ ಒಂದು ವೋಟರ್ ಲಿಸ್ಟ್ ಇತ್ತು, ಅದರ ಸಂಖ್ಯೆ ಎಷ್ಟು, ಅದನ್ನು ಫೈಂಡ್ ಮಾಡಿಕೊಂಡು ನೀವು ಸರಿಯಾಗಿ ಈ ಒಂದು ಫಾರಮ್ನ ತುಂಬಬೇಕಾಗ್ತದೆ. ಇಲ್ಲಾಂದರೆ ನೀವು ತುಂಬಿದಂಥ ಫಾರಮು ಎಷ್ಟೇ ಕರೆಕ್ಟಾಗಿದ್ದರೂ ಕೂಡ ನಿಮ್ಮ ಫಾರಮು ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವೇ ಸ್ವತಃ ನಿಮ್ಮ ಮೊಬೈಲ್ ಫೋನಲ್ಲಿ 2002ರ ಈ ಒಂದು ಹಳೆಯ ಮತದಾರರ ಪಟ್ಟಿ ಅಥವಾ ವೋಟರ್ ಲಿಸ್ಟ್ನ ನಿಮ್ಮ ತಂದೆ ಮನೆಯಾಗಿರ್ಬೋದು ಅಥವಾ ನಿಮ್ಮ ಗಂಡನ ಮನೆಯಾಗಿರ್ಬೋದು ಅಥವಾ ನಿಮ್ಮ ತಾಯಿ ಮನೆಯಾಗಿರ್ಬೋದು ಆ ಒಂದು ವೋಟರ್ ಲಿಸ್ಟ ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು 2002 ವೋಟರ್ ಲಿಸ್ಟ್ ಕರ್ನಾಟಕ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ CO ಕರ್ನಾಟಕ ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ಪೇಜು ಈ ರೀತಿ ಓಪನ್ ಆಗ್ತದೆ. ಚುನಾವಣಾ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ಇಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತದೆ, ನೀವು ನೋಡ್ಬೋದು. ಅಲ್ಲಿ ಬಂದು ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಟಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ ಇಲ್ಲಿ ಮೇಲ್ಗಡೆನೆ ತುಂಬ ಆಪ್ಷನ್ಗಳಿದೆ. ಅದರಲ್ಲಿ ಒಂದು 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ಈ ರೀತಿಯಾಗಿ ಒಂದು ಪಾಪಪ್ ಶೋ ಆಗ್ತದೆ, ಇಲ್ಲಿ ಓಕೆ ಅಂತ ಮಾಡಿ. ತದನಂತರ ನಿಮಗೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ, ಇಲ್ಲಿ ವೆಯ್ಟ್ ಮಾಡಿ. ನಂತರ ಈ ರೀತಿಯಾದಂಥ ಪೇಜು ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಸರ್ಚ್ ಯುವರ್ ಎಲೆಕ್ಟ್ರಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಡೈರೆಕ್ಟಾಗಿ ನಿಮ್ಮ ಹೆಸರನ್ನ ಹಾಕಿ, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಹೆಸರನ್ನ ಹಾಕಿ ನೀವು ಇಲ್ಲಿ ನೇಮ್ ಕರೆಕ್ಟಾಗಿತ್ತು ಅಂದರೆ ಸರ್ಚ್ ಮಾಡ್ಬೋದು. ತುಂಬ ಜನರದ್ದು ಏನಾಗಿದೆ ಅಂದರೆ 2002ನೇ ಇಸ್ವಿಲಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸ್ಪೆಲ್ಲಿಂಗ್ಗಳು ವ್ಯತ್ಯಾಸ ಆಗಿರೋದ್ರಿಂದ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಬಂದಾಗ ಇಲ್ಲಿ ಯಾವುದೇ ಥರದ ರಿಸಲ್ಟ್ ಬರಲ್ಲ. ಹೆಸರು ಎಕ್ಸಾಕ್ಟ್ ಆಗಿದ್ದರೆ 2002ರಲ್ಲಿ ಏನಿತ್ತು ಹೆಸರು ಅದೇ ಹೆಸರನ್ನ ಹಾಕಿ ಸರ್ಚ್ ಮಾಡಿದ್ರೆ ಮಾತ್ರ ಸರ್ಚ್ ಆಗುತ್ತೆ. ನಂತರ ನೀವು ಈಸಿಯಾಗಿ ಸರ್ಚ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ, ಸರ್ಚ್ ಇನ್ ಲಾಸ್ಟ್ ಎನ್ರೋಲ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ನೆಕ್ಸ್ಟ್ ಆಪ್ಷನ್ ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ಬಂದು ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ, ಆ ಲಿಸ್ಟಲ್ಲಿ ಹೋಗಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ವೇವ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟು ಈ ರೀತಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕದ ಹೋಮ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಇದೆ ನೋಡಿ, ವೇವ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಹೇಳಿ ಈ ಒಂದು ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸಿಂಪಲಾಗಿ ಏನಿಲ್ಲ, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನೇಮು, ಹಾಗೆ ನಿಮ್ಮ ಪಾರ್ಟ್ ನೇಮು ಅಂತ ಬರುತ್ತೆ. ಮೊದಲಿಗೆ ಡಿಸ್ಟಿಕ್ನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಟೆಪ್ ಬಂದು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ AC ಅಂತ ಇದೆ ನೋಡಿ, ಇದು ಕಾನ್ಸ್ಟಿಟ್ಯೂಯೆನ್ಸಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿ ತೋರಿಸುತ್ತೆ, ಅದು ಯಾವುದಿದೆ ನಿಮ್ಮದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾರ್ಟ್ ನಂಬರ್ ಅಂತ ಬರುತ್ತೆ. ಯಾರ್ದಾರು ಹಳೆಯ ವೋಟರ್ ID ಇರುತ್ತಲ್ಲ, ಅದರಲ್ಲಿ ನಿಮ್ಮ ಊರಿನ ಪಾರ್ಟ್ ನಂಬರ್ ಯಾವ್ದು ಬರುತ್ತೆ 2002ರಲ್ಲಿ ಯಾರದೇ ಮತದಾರರಾಗಿದ್ದರೂ ಕೂಡ ಆ ಹಿಂದುಗಡೆ ವೋಟರ್ ಲಿಸ್ಟ್ನಲ್ಲಿ ಇರುತ್ತೆ ಪಾರ್ಟ್ ನಂಬರ್ ಅಂತ, ಆ ಒಂದು ಪಾರ್ಟ್ ನಂಬರ್ ಹಾಕಿದ್ರೆ ಮಾತ್ರ ನಿಮ್ಮ ಊರಿನ ಲಿಸ್ಟ್ ತೋರಿಸುತ್ತೆ. ಇಲ್ಲಾಂದರೆ ಒಂದು ಅಂದಾಜಿಗೆ ನೀವು ಪ್ರತಿಯೊಂದನ್ನು ಕೂಡ ಈ ರೀತಿ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ಕೊಂಡೋಗಿ ನಿಮ್ಮ ಊರು ಲಿಸ್ಟು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ನೋಡ್ಬೋದು ಮೇಲ್ಗಡೆ ಮತದಾರರ ಪಟ್ಟಿ 2002 ಅಂತ, ಈ ಒಂದು ಪಟ್ಟಿನ ನೀವು ಡೌನ್ಲೋಡ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬತ್ತು ಅಂದರೆ ಇಲ್ಲಿ ಹೆಸರು, ತಂದೆಯ ಅಥವಾ ಗಂಡನ ಹೆಸರು, ಇಲ್ಲಿ ಪಕ್ಕದಲ್ಲಿ ಕ್ರಮ ಸಂಖ್ಯೆ ಇದೆ, ಇಲ್ಲಿ ಮೇನಾಗಿ ಕ್ರಮ ಸಂಖ್ಯೆನೇ ಬೇಕಾಗಿರೋದು. ಹಾಗೆಯೇ ನಿಮ್ಮ ವೋಟರ್ ಲಿಸ್ಟು ಹಳೆಯ ನಂಬರ್ ಇದೆಯಲ್ಲ, ಆ ನಂಬರು ಕೂಡ ಇಲ್ಲಿ ಶೋ ಆಗ್ತದೆ. ಈ ಒಂದು ಲಿಸ್ಟ್ನ ನೀವು ಪ್ರತಿಯೊಬ್ಬರು ಕೂಡ SIR ಮಾಡ್ತಕ್ಕಂಥವ್ರು ಈ ಒಂದು ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತೆ ಕೂಡ ಇನ್ನೂ ಒಂದು ಆಪ್ಷನ್ ಇದೆ, ಅಲ್ಲೂ ಕೂಡ ನೀವು ಮಾಡ್ಕೋಬೋದು ಈಸಿಯಾಗಿ. ಈಗ ಮತ್ತೆ ಒಂದು ಆಪ್ಷನ್ ಇದೆ, ಅಲ್ಲೂ ಕೂಡ ಈಸಿಯಾಗಿ ನೀವು ನಿಮ್ಮ ಮತದಾರ ಪಟ್ಟಿ 2002 ಡೌನ್ಲೋಡ್ ಮಾಡ್ಕೋಬೋದು. ECI NET ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವು ಸರ್ಚ್ ಇದೆ ನೋಡಿ, ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಆ ಒಂದು ಆಪ್ಷನ್ಗೆ ಬಂದು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೂಡ ನಾನು ಹೇಳಿದ ರೀತಿ ನೇಮ್ ಮುಖಾಂತರ ನೀವು ಸರ್ಚ್ ಮಾಡ್ಬೋದು. ತುಂಬ ಜನರ ಹೆಸರು ಏನಾಗಿದೆ ಅಂದರೆ ನೇಮು ಮಿಸ್ ಮ್ಯಾಚ್ ಬರುತ್ತೆ, ಸರ್ಚ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಇನ್ ಲಾಸ್ಟ್ SIR ಈ ರೋಲ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಈ 2002ರ ಪಟ್ಟಿನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಬರುತ್ತೆ, ನಿಮ್ಮ ರಾಜ್ಯನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟು ಈ ರೀತಿ ಕೆಳಗಡೆ ವೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ಈ ರೀತಿ ಚೀಫ್ ಎಲೆಕ್ಟ್ರಲ್ ಆಫೀಸರು ಸೇಮ್ ಮೇನ್ ವೆಬ್ಸೈಟಲ್ಲಿ ಆಗ್ತಲ್ಲ ಅದೇ ರೀತಿ ಈ ರೀತಿ ಓಪನ್ ಆಗ್ತದೆ. ಸೇಮ್ ಅದೇ ಏನು ಮಾಡಿದ್ರಿ ಅದೇ ರೀತಿ ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ನಿಮ್ಮ ಡಿಸ್ಟಿಕ್ಕು ಹಾಗೆಯೇ ಪಾರ್ಟ್ ನಂಬರ್ನ ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಕೆಳಗಡೆ ಬಂದು ಕ್ಲಿಕ್ ಮಾಡ್ತು ಅಂದರೆ ಮೊದಲು ಓಪನ್ ಆಗಿತ್ತಲ್ಲ ಅದೇ ರೀತಿಯಾದಂತಹ ಒಂದು PDF ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಗ್ರಾಮದ ಒಟ್ಟು ಮತದಾರರು ಯಾರ್ಯಾರಿದ್ದಾರೆ ಎಲ್ಲರದು 2002ರ ಮತದಾರ ಪಟ್ಟಿ ಓಪನ್ ಆಗ್ತದೆ ಸ್ನೇಹಿತರೆ. ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ತಂದೆ ಮನೆಯನ್ನ ಈ ರೀತಿ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ತಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ
ಅವರ ಪಾರ್ಟ್ ನಂಬರ್ ಎಷ್ಟು, ಜೊತೆಗೆ ಅವರ ವೋಟರ್ ಐ ಡಿ ಸಂಖ್ಯೆ ಯಾವುದು ಅದನ್ನು ಫೈಂಡ್ ಮಾಡ್ಕೋಬಹುದು. ಫೈಂಡ್ ಮಾಡಿಕೊಂಡು ಯಶಸ್ವಿಯಾಗಿ ಆ ಒಂದು ಫಾರಮ್ಗಳನ್ನ ಫಿಲಪ್ ಮಾಡಿ ನೀವು ಯಶಸ್ವಿಯಾಗಿ SIRನ ಕಂಪ್ಲೀಟ್ ಮಾಡ್ಬೋದು. ಸ್ನೇಹಿತರೆ, ಈ ಕುರಿತು ನಾನು ಆಲ್ರೆಡಿ ಈ ಒಂದು ಚಾನಲ್ನಲ್ಲಿ ಡೆಡಿಕೇಟೆಡ್ ವೀಡಿಯೋಗಳನ್ನ ಮಾಡಿದ್ದೀನಿ. ಮನೇಲೆ ಕೂತು ಆನ್ಲೈನಲ್ಲಿ ಈಸಿಯಾಗಿ ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಈ ಒಂದು SIRನ ಸಬ್ಮಿಟ್ ಮಾಡ್ಬೋದು. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ BLOಗಳು ಕೊಡ್ತಾರಲ್ಲ ಆ ಒಂದು ಫಾರಮ್ನ ಫಿಲಪ್ ಮಾಡಿ ನೀವೇ ಕೂಡ, ನಾನು ಅದು ಕೂಡ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಕರೆಕ್ಟಾಗಿ ಫಾರಮ್ನ ಫಿಲಪ್ ಮಾಡೋದು ಅಂತ. ಆ ಒಂದು ವೀಡಿಯೋನ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ರೀತಿ ನೋಡಿ ನೀವು ಯಶಸ್ವಿಯಾಗಿ ಸಬ್ಮಿಟ್ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.